ಅಂದರೆ ಒಂದೇ ದಿನದಲ್ಲಿ ನನಗೆ 12 ಲಕ್ಷ ದುಡ್ಡು ಹೋಗ್ತಾನೆ. ಇದನ್ನು ಏನಂತ ಕರೀತೀರಿ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ? ಇವತ್ತು ಅವ್ರಿಗೆ ಅರ್ಥ ಆಗದೆ ಇದ್ದರು ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು. ಕುಡಿದೇ ಇದ್ದು ಒಂದು ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದು ಯಾವುದೋ ಡಬ್ಬ ಥರ ಇದೆ, ಏನ್ರಿ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲರ್ ಬರುತ್ತೆ, ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ. ವಾದ ಮಾಡ್ತಾನೆ, ಯಾಕೆ ಅವ್ನು ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋಂಗೆ ಗೊತ್ತಿದ್ದಿದ್ದವ್ರಿಗೆ ಈಗ ನನ್ನ ಬದುಕಲ್ಲಿ ಆದಂಥದ್ದು ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವ್ರು 3 ಮುಗಿಸ್ತೀನಿ. ಶ್ರೀಗಳು ಹೋಗಿ ಕೇಳ್ತಂತೆ, ನಿಮಗೆ ಬರಬೇಕು, ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ಒಂದು ಹಳ್ಳಿ ಥರ ಕಟ್ಟಿದ್ದೀನಿ ನನ್ನ ಮನೆ ಪ್ಲೇಸ್ ಅಂತ. ಇಲ್ಲಪ್ಪ, ನನ್ನ ತುಂಬ ಪ್ರೋಗ್ರಾಮ್ ಇದೆ, ಬರೋಕ್ಕಾಗಲ್ಲ ಅಂದರು. ಇವ್ರಿಗೆ ನಾವು ಇದ್ದಲ್ಲ, ನಂಬಲ್ಲ, ಅವರಿಗೆ ರಾಯರು ಪ್ರೇರಣೆ ಅವರು. ನೀವು ಹೋಗ್ಬೇಕು, ಅವ್ರ ಮನೆ ಪೆಟ್ಟಿಗೆ ಸಮೇತ ಹೋಗ್ಬೇಕು. ಇಮಿಡಿಯೇಟ್ ಫೋನ್ ಬರ್ತೀನಿ ನನ್ನ ಲ್ಯಾಂಡ್ಲೈನ್ಗೆ. ಏನು ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರಾ ಬರ್ತಾ ಇದ್ದೀನಿ ಅಂದರು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಅಣ್ಣ ಹಿಂಗೆ ಬರ್ತಿದೆ ಮಂತಾದಿಂದ ಪೆಟ್ಟಿಗೆ ತಾವು ಬರಬೇಕು, ಅದೇ ಬರ್ತೀನಿ ನಡೆ ಅಂದ್ಬಿಟ್ಟು ಪಾಪ ಪಾರ್ವತಮ್ಮನವರು ಅವರು ಬರ್ತಾರೆ. ಅವ್ರು ಬರೋಕ್ಕೂ ಇವ್ರು ಬರೋಕ್ಕೂ ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗೆ ಆ ಥರ ಆಗುತ್ತೆ. ಆಮೇಲೆ ಏನೋ ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಕೇಳಿ. ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಅಂತ. ಆಮೇಲೆ ಸ್ವಾಮಿಗಳೇ ತೋರಿಸಿ ಪಾಪ ಪೆಟ್ಟಿಗೆ ತೆಗೆದು ತೋರಿಸ್ತು. ದಿಗ್ಭ್ರಾಂತರಾದ್ರು ಅಣ್ಣ ಅವ್ರು ನೋಡಿ. ಅದನ್ನು ಶಾಡೋ ಥರ ಇರುತ್ತೆ ಅವಾಗೆಲ್ಲ, ಆ ಕಾಲದಲ್ಲಿ ಬ್ಲ್ಯಾಕಿಶ್ ಆಗಿ ಶಾಡೋ ಥರ ಇರುತ್ತೆ. ಹಾಗೆ ಅದನ್ನು ಮುಗಿಸ್ತೀನಿ. ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಎಲ್ಲವೂ ಹಿಟ್ ಆಗ್ತವೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ, 2 ಸಿಗುತ್ತೆ, ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾನೆ ಎಂದು. ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರ.